ನನ್ನ ಗರ್ಭದಲ್ಲಿ ಈ ಪಾಪದ ಪಿಂಡವನ್ನಿಟ್ಟು ನನಗೆ ಚಿತ್ರ ಹಿಂಸೆ ನೀಡೋದು ಬಿಟ್ಟು ನಿನ್ನ ಹತ್ರ ಕರ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ತಾಯಿ, ಎಷ್ಟೋ ಚೆನ್ನಾಗಿರ್ತಿತ್ತು ತಾಯಿ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡಿರೋ ನನಗೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ವಾತ್ಸಲ್ಯ ತೋರಿಸಿ ತುತ್ತಿಟ್ಟು ಮುತ್ತಿಟ್ಟು ದೊಡ್ಡವಳನ್ನಾಗಿ ಮಾಡಿದ್ರು ನನ್ನತ್ತೆ ಮಾವ. ಅವರ ಋಣ ತೀರಿಸಬಲ್ಲ ಈ ಪಾಪಿನನ್ನಾಗಿ ಮಾಡಿದೆಯಲ್ಲ, ಪಾಪಿಯನ್ನಾಗಿ ಮಾಡಿದೆಯಲ್ಲ ತಾಯಿ. ಏನಮ್ಮ ಇಲ್ಲಿ ಸಾಯ್ಬೇಕಾದ್ರೆ ನನ್ನನ್ನು ನಿನ್ನ ಹತ್ರ ಕರ್ಕೊಂಡು ಹೋಗಿದ್ರೆ ಆಶಯನ ಪಾದದ ಹತ್ರ ಬಂದು ನಿನ್ ಜೊತೆ ಹಾಯಾಗಿರ್ತಿದ್ದೆ ತಾಯಿ, ಹಾಯಾಗಿರ್ತಿದ್ದೆ. ನೀ ನನ್ನ ದೇವರು. ಇತ್ತಿತ್ತಲಾಗಿ ರಜನಿ ಮನೆಯಲ್ಲೇ ಇಲ್ಲ, ಎಲ್ಲಿ ಹೋಗಿದ್ದಾಳೋ ಏನೋ. ನಿಲ್ಲಮ್ಮ ರಜನಿ, ಎಲ್ಲಿ ಹೋಗಿದ್ದೆ? ಇಷ್ಟೊತ್ತಿನ ಮೇಲೆ ಬರ್ತಾ ಇದೆಯಾ? ಯಾಕೆ? ನಾನು ಎಲ್ಲಿಗೆ ಹೋದ್ರೂ ನಿಮ್ಮ ಅಪ್ಪನೆಯನ್ನ ತೆಗೆದುಕೊಂಡೇ ಹೋಗ್ಬೇಕೇನು? ನೋಡಿ, ನಾನು ಪಟ್ಟಣದಲ್ಲಿ ಬೆಳೆದ ಹೆಣ್ಣು, ಮೇಲಾಗಿ ಶಿಕ್ಷಣ ಪಡೆದ ಸುಶಿಕ್ಷಿತ ಹೆಣ್ಣು. ಹೀಗಿರ್ಬೇಕಾದ್ರೆ ನಾನು ಹೋಗುವಾಗೊಮ್ಮೆ ಬರುವಾಗೊಮ್ಮೆ ನಿಮ್ಮ ಅಪ್ಪನೆಯನ್ನ ಕಾಯಲು ಸಿದ್ಧಳಿಲ್ಲ. ಯಾಕಮ್ಮ, ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ಈ ನಿನ್ನ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಮ್ಮ ಈ ರೀತಿ ಮಾತಾಡ್ತಾ ಇದೆಯಾ? ಏನಾಗಿದೆ ಇವತ್ತು ನಿನಗೆ? ನೋಡಿ, ವಿಚಿತ್ರವೇನೂ ಆಗಿಲ್ಲ, ಎಲ್ಲವೂ ಸಚಿತ್ರವಾಗಿಯೇ ಮಾತಾಡ್ತಾ ಇದ್ದೇನೆ. ಈಗ ಎಲ್ಲಿಗೆ ಹೋಗ್ ಬಂದೆ ಅಂತ ಕೇಳ್ತೀರಾ? ನಾಳೆ ನನ್ನ ಅಪ್ಪಣೆ ಇಲ್ಲದೆ ಎಲ್ಲಿಗೂ ಹೋಗ್ಬೇಡ ಅಂತಾನು ಹೇಳ್ತೀರಾ? ನಿಮ್ಮ ಮಾತನ್ನ ಕೇಳುತ್ತಾ ಬೀಳಲು ನಾನೇನು ಈ ಮನೆಯ ದಾಸಿ ಅಲ್ಲ. ನೋಡಿ, ನನ್ನ ಇಚ್ಛೆದ ಪ್ರಕಾರ ನಾನು ಹೋಗ್ತೀನಿ, ಬರ್ತೀನಿ. ಇದರಿಂದ ನಿಮಗೇನಾದ್ರೂ ತೊಂದರೆ ಆಗೋದಿದ್ರೆ ಹೇಳ್ಬಿಡಿ. ಈಗಲೇ ಈ ಕ್ಷಣವೇ ನನ್ನ ತವ್ರ ಮನೆಗೆ ನಾನು ಹೋಗ್ಬಿಡ್ತೀನಿ. ದಯವಿಟ್ಟು ತವ್ರ ಮನೆಗೆ ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಮ್ಮ. ಈ ಹಳ್ಳಿಯನ್ನು ಬಿಟ್ಟು ನಮ್ಮೆಲ್ಲರ ಮನಸ್ಸು ನೋಯಿಸಿ ತವ್ರ ಮನೆಗೆ ಹೋಗ್ಬೇಡಮ್ಮ, ತವ್ರ ಮನೆಗೆ ಹೋಗ್ಬೇಡ. ಈ ನಮ್ಮ ಮನೆತನ ತಲತಲ್ತಾ ಒಂದು ಮಾನ ಮರ್ಯಾದೆಯಿಂದ ಬಾಳಿದ ಮನೆ ಇದು. ಈ ಮನೆಯಲ್ಲಿ ಎಲ್ಲರೂ ನಗು ನಗುತ್ತಾ ಬಾಳ್ತಾ ಇದ್ದಾರೆ. ನೀನು ಬಂದು ಈ ಮನೆಯಲ್ಲಿ ಅಶಾಂತಿಯ ಧೂಳು ಎಬ್ಬಿಸಬೇಡಮ್ಮ, ಅಶಾಂತಿಯ ಧೂಳು ಎಬ್ಬಿಸೋದಕ್ಕೆ ಹೋಗ್ಬೇಡ. ಏನಮ್ಮ ರಜನಿ, ಸಾವಿತ್ರಿ, ಏನಾಗಿದೆ ನಿಮಗಿಬ್ಬರಿಗೂ? ಹೀಗೇಕೆ ಬೆದರುವ ಗೊಂಬಿ ಅಂತೆ ನಿಂತಿರಿ? ನೀನಾದರೂ ಹೇಳಮ್ಮ ರಜನಿ. ನೋಡಿ ಮವ್ವ, ನಾನೇನೋ ಈ ಮನೆತನಕ್ಕೆ ಯೋಗ್ಯವಾದವ ಆಗಿಲ್ವಂತೆ. ನಾನು ಮೌನ ಬಿಟ್ಟವಳಂತೆ. ನನ್ನಿಂದ ಈ ಮನೆತನದ ಗೌರವ ಎಲ್ಲವೂ ಹಾಳಾಗಿ ಹೋಗಿದೆ ಅಂತೆ. ನಾನೇನೋ ಪಟ್ಟಣದಿಂದ ಓಡಿ ಬಂದವಳಂತೆ. ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಅತ್ತಿಗೆಯವರು. ನಾನೇನಾದ್ರೂ ಈ ಮನೆಯಲ್ಲಿ ನಿಮಗೆ ಇರೋದಕ್ಕೆ ಇಷ್ಟವಿಲ್ಲದಿದ್ರೆ ಹೇಳ್ಬಿಡಿ. ಇವತ್ತೇ ನನ್ನ ಗಂಡನ ಕರ್ಕೊಂಡು ನಾನು ಬೇರೆ ಕಡೆ ಮನೆ ಮಾಡ್ತೀನಿ. ಆದ್ರೆ ನನ್ನ ಗಂಡರಿಗೆ ಬರಬೇಕಾದ ಆಸ್ತಿಯನ್ನ ಕೊಟ್ಟು ಬಿಡಿ, ನಾವು ಬೇರೆ ಬಾಳನ್ನ ಸಾಗಿಸ್ಕೊಂಡು ಹೋಗ್ತೀವಿ. ರಜನಿ, ನೀನು ಬೇರೆ ಬೇರೆ ಸಾಗಿಸುವುದೇ ಬೇಡ ತಾಯಿ. ಜೇನಗೂಡಿನಂತಿದ್ದ ಮನೆತ ಒಡೆದು ಇಬ್ಬಾಗ ಮಾಡದಿರು ತಾಯಿ. ಬೇಕಿದ್ರೆ ಈ ಆಸ್ತಿಗೆ ಒಡೆತಿ ನೀನಾಗಿರು. ನಾವೆಲ್ಲರೂ ನೀ ಹೇಳಿದಂತ ಕೇಳಿಕೊಂಡು ಹಾಕಿದಷ್ಟು ಅನ್ನ ತಿಂದು ಬಿದ್ದಿರ್ತೇವೆ. ಯಾರಿಗೆ ಬೇಕಾಗಿದ್ದೀರಿ ನಿಮ್ಮ ದರಿದ್ರ ಆಸ್ತಿ? ನಮ್ಮ ತಂದೆಯವರು ಇದಕ್ಕಿಂತ 2 ಪಟ್ಟು ಆಸ್ತಿ ಮಾಡಿದ್ದಾರೆ ನನಗೋಸ್ಕರ. ನಾನು ಬೇಕಾಗಿದ್ರೆ ನನ್ನ ಗಂಡ ನನ್ನ ಹಿಂದೆ ಬರ್ಲಿ, ಇಲ್ಲವಾದ್ರೆ ತಂದೆ ತಾಯಿಗಳಾಗಿದ್ದೀರಲ್ಲ ಇಲ್ಲೇ ಬಿದ್ದು ಸಾಯ್ಲಿ. ರಜನಿ, ಹೊಳೆಯುವ ಮುತ್ತು ಬೆಳ್ಳಗಿನ ಹಾಲು.
ವಿಶಾಲವಾದ ಮನಸ್ಸು ಒಮ್ಮೆ ಒಡೆದು ಹೋದರೆ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ ತಾಯಿ. ಇದ್ದಕ್ಕಿದ್ದಂತೆ ನಿನ್ನ ಗಂಡನನ್ನು ಕರೆದುಕೊಂಡು ಹೋಗಿ ಆಡಿಕೊಳ್ಳುವವರ ಮಾತಿಗೆ ಸ್ಫೂರ್ತಿ ಕೊಡದಿರು ತಾಯಿ. ಅಪ್ಪಾಜಿ, ಆಜ್ಞೆ ಮಾಡಬೇಕಾದ ತಮ್ಮ ನಾಲಿಗೆ ನೊಂದು ನುಡಿ ಹತ್ತಿದೆಯಲ್ಲ, ವಿನಯದ ನುಡಿಗಳನ್ನು. ಯಾಕೆ, ಏನಾಗಿದೆ ನಿಮಗೆಂದು? ಶಿವಣ್ಣ ಬಾರಪ್ಪ. ರಜನಿಗೆ ನಮ್ಮ ಮನೆಯಲ್ಲಿ ಇರೋದಿಕ್ಕೆ ಇಷ್ಟ ಇಲ್ವಂತೆ. ಅದಕ್ಕೆ ಅವ್ರ ಭಾಗಕ್ಕೆ ಬರಬೇಕಾದ ಆಸ್ತಿನ ಅವ್ರಿಗೆ ಕೊಟ್ರೆ ಅವ್ರು ತನ್ನ ಗಂಡನನ್ನ ಕರೆದುಕೊಂಡು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳಪ್ಪ. ಏನಮ್ಮ, ಇಂಥ ಸಣ್ಣ ವಿಷಯಕ್ಕೆಲ್ಲ ಆಕಾಶವೇ ಕಳಚಿ ಬಿದ್ದಂತೆ ಯೋಚಿಸ್ತಿರಲ್ಲ. ನನ್ನ ತಮ್ಮ ರಾಜಣ್ಣ ಸುಖವಾಗಿದ್ದರೆ ಸಾಕು, ಅವರೇ ಈ ಮನೆಯಲ್ಲಿ ಇರಲಿ. ನಾವೇ ಎಲ್ಲಿಯಾದರೂ ಬಾಡಿಗೆ ಮನೆ ನೋಡಿದ್ರಾಯ್ತು. ಈ ಸರ್ವ ಆಸ್ತಿ ಎಲ್ಲ ಅವರೇ ಅನುಭವಿಸಲಿ. ಯಾಕಪ್ಪಾಜಿ? ನೋಡಿ, ಈ ನಿಮ್ಮ ಕನಿಕರದ ಮಾತಿನ ಅವಶ್ಯಕತೆ ನನಗಿಲ್ಲ. ನೀವೇನೇ ಹೇಳಿದ್ರು ಸರಿ, ಇನ್ನು ಮೇಲೆ ನಾನು ಈ ಮನೆಯಲ್ಲಿರೋದಿಕ್ಕೆ ಸಾಧ್ಯವೇ? ಏನೇ ರಚನೆ, ಅದು ಸಾಧ್ಯವಾಗದ ಮಾತು ನಿನ್ನ ಬಾಯಿಂದ ಬರ್ತಾ ಇದೆಯಲ್ಲ. ಬನ್ರಿ ಬನ್ರಿ, ಸರಿಯಾದ ಸಮಯಕ್ಕೆ ಬಂದ್ರಿ. ನೀವು ಬರ್ದೇ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ಪರಿಸ್ಥಿತಿ ಬೇರೆ. ಅಳ್ಳಿಕ್ಕೆ ಏನಾಗಿದೆ ನಿನಗೆ? ಆದದ್ದಾದ್ರೆ ಏನ್ ಹೇಳು. ನೋಡಿ, ನಾನೇನೋ ಮಾನ ಬಿಟ್ಟವಳಂತೆ, ಲಜ್ಜೆ ಗೆಟ್ಟವಳಂತೆ, ನಾನೇನೋ ಪಟ್ಟಣದಿಂದ ಓಡಿ ಬಂದವಳಂತೆ. ನನ್ನಿಂದ ಈ ಮನೆತನದ ಮಾನ ಮರ್ಯಾದೆ ಗೌರವಕ್ಕೆ ಧಕ್ಕೆ ಬಂದಿದೆ ಅಂತ ಇಲ್ಲಿದ್ದವರೆಲ್ಲರೂ ನನ್ನನ್ನ ಆಪಾದನೆಗೆ ಗುರಿ ಮಾಡ್ತಾ ಇದ್ದಾರೆ. ನೋಡಿ, ನನಗೆ ಬಾಯಿಗೆ ಬಂದಂತೆ ಬೈದು ಹೊಡೆದು ನನ್ನನ್ನು ಮನೆಯಿಂದ ಹೊರಗೆ ಹಾಕಲು ಸಿದ್ಧರಾಗಿದ್ದರು ರೀ. ಸುಳ್ಳು ರಾಜಣ್ಣ, ಇವಳು ಆಡುವ ಮಾತುಗಳು ಹಳ್ಳಿಯ ಜೀವನಕ್ಕೆ ಹೊಂದಿಕೊಳ್ಳ ಆಗದೆ ಪಟ್ಟಣದ ಬೆಳಗು ಬಿನ್ನಾಣದ ಭೋಗದಾಸಿಗಳಿಗಾಗಿ ಇವಳೊಂದು ಕುಂಟು ನೆಪ ತೆಗೆದಿದ್ದಾಳೆ. ಹಳ್ಳಿಯ ಜೀವನಕ್ಕೆ ಹೊಂದಿಕೊಳ್ಳಲು ಆಗದಿದ್ದರೆ ಹೋಗಲಿ, ಕಳಿಸಿಕೊಟ್ಟು ಬಿಡು. ತನ್ನ ಹಿತಕ್ಕಾಗಿ ಇಲ್ಲ ಸಲ್ಲದನ್ನು ಅಪರಾಧವನ್ನು ನನ್ನ ತಲೆಯ ಮೇಲೆ ಕಟ್ಟಲು ಬಂದಿದ್ದೆ. ಆದರೆ ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಲಿಯಲೇಬೇಕಾಗುತ್ತದೆ. ಒದ್ದು ಬುದ್ಧಿ ಕೆಲಸ ಇವಳಿಗೆ. ನೋಡ್ರಿ ನೋಡ್ರಿ, ನಿಮ್ಮ ಎದುರಿಗೆ ನನಗೆ ಯಾವ ರೀತಿ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಅಂತ. ನಿಮ್ಮ ಕಣ್ಣೆದುರಲ್ಲೇ ಈ ರೀತಿ ಮಾತನಾಡೋರು ನೀವಿಲ್ಲದಿದ್ದಾಗ ಇವರೆಲ್ಲರೂ ನನಗೆ ಯಾವ ರೀತಿ ಚಿತ್ರ ಹಿಂಸೆ ಕೊಟ್ಟಿರ್ತಾರೆ ಸ್ವಲ್ಪ ನೀವೇ ವಿಚಾರ. ರಜನಿ, ನೀನು ಒಂದು ಹೆಣ್ಣು. ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಆದ್ರೆ ನೀನು ಹೆಣ್ಣಾಗಿ ಸಂಸಾರವನ್ನು ಒಂದುಗೂಡಿಸೋ ಪ್ರಯತ್ನ ಮಾಡಬೇಕೆ ವಿನಃ ಸಂಸಾರದಲ್ಲಿ ಈ ರೀತಿ ಒಡಕು ಹುಟ್ಟಿಸ್ತಾ ಇದೆಯಲ್ಲ, ನೀನೆಂತ ಕೆಟ್ಟ ಹೆಣ್ಣೆ, ನೀನೆಂತ ಕೆಟ್ಟ ಹೆಣ್ಣೆ. ರಾಜಣ್ಣ, ನಿನ್ನ ಹೆಂಡತಿ ಮಾತು ನಂಬಬೇಡ, ನಮ್ಮ ಮಾತು ಕೇಳು. ನಿನ್ನ ಹೆಂಡತಿ ಹೇಳ್ತಾ ಇರೋ ಮಾತಿನ ಅಮ್ಮ, ಬೆಂಕಿ ಇಲ್ಲದೆ ಹೊಗೆ ಆಡಲು ಸಾಧ್ಯವಿಲ್ಲಮ್ಮ. ರಜನಿ ಶಿಕ್ಷಣ ಪಡೆದ ಸುಶಿಕ್ಷಿತ ಹೆಣ್ಣು. ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಎಂಬ ಯೋಚನೆ ಮಾಡುವ ಶಕ್ತಿ ಇದೆ. ನೋಡಿ, ನಾವಿಬ್ಬರು ನಿಮ್ಮೊಂದಿಗೆ ಕೂಡಿ ಬಾಳುವುದು ಇಷ್ಟ ಇಲ್ಲವೆಂದರೆ ನಮಗೂ ಈ ಮನೆಯಲ್ಲಿರಲು ಇಷ್ಟ ಇಲ್ಲವ. ಹೆತ್ತವರ ಮನ ನೋಯಿಸಿ ನಾನು ಈ ಮನೆಯಲ್ಲಿ ಇರಲಾರೆ. ರಜನಿ, ಈಗಲೇ ಹೊರಟು ಬಿಡು ಉಟ್ಟ ಬಟ್ಟೆಯ ಮೇಲೆ. ಅವರು ಈ ಮನೆಯಲ್ಲಿ ಸುಖವಾಗಿರಲಿ. ರಾಜಣ್ಣ, ಈ ಮನೆಯನ್ನು ನಮ್ಮೆಲ್ಲರನ್ನು ಬಿಟ್ಟು ಹೋಗಬೇಡ. ರಾಜಣ್ಣ, ನೀನೇ ಈ ಮನೆಯಲ್ಲಿರು, ನಾವೇ ಎಲ್ಲಾದರೂ ಬಾಡಿಗೆ ಮನೆ ನೋಡುತ್ತೇವೆ. ರಾಜಣ್ಣ, ನಮ್ಮೆಲ್ಲರ ಮೇಲೆಲ್ಲದ ವಿಶ್ವಾಸ ಈ ನಿನ್ನ ಹೆಂಡತಿ ಮೇಲಿದ್ದರೆ ನಮ್ಮೆಲ್ಲರನ್ನು ಹೊಡೆದು ನಿನ್ನ ನಿರ್ಧಾರವನ್ನು ಬದಲಾಯಿಸು. ರಾಜಣ್ಣ, ನಿರ್ಧಾರವನ್ನು ಬದಲಾಯಿಸು. ನೋಡಿ, ಮಾಡೋದೆಲ್ಲ ಮಾಡ್ಬಿಟ್ಟು ಯಾವ ರೀತಿ ಕಣ್ಣೀರಿನ ಕತೆ ಕಟ್ತಾ ಇದ್ದಾರೆ. ಸಾಕು ಮಾಡ್ರಿ ನಿಮ್ಮ ನಾಟಕವನ್ನ. ನಿಮ್ಮ ಮಾತನ್ನ ಕೇಳಿ ಮನದ ನಿರ್ಧಾರವನ್ನ ಬದಲಿಸಲು ಇವರೇನು ಸಣ್ಣ ಮಗು ಅಲ್ಲ. ಇನ್ನು ಏನ್ರಿ ಇವ್ರ ಮುಖ ನೋಡ್ತಾ ಇದ್ದೀರಾ? ನಡೀರಿ ನಮ್ಮ ಮನೆಗೆ ಹೋಗಲಿ ಬಿಡು ಶಿವಣ್ಣ, ಹೆಂಡತಿ ಹೋಗಲಿ ಬಿಡು ಶಿವಣ್ಣ. ಹೆಂಡತಿಯ ಗುಲಾಮನಾಗಿ
ಹೆತ್ತ ತಾಯಿ ತಂದಿ ಬಂಧುಗಳ ಮೇಲಿಲ್ಲದ ವಿಶ್ವಾಸ ಈಗ ಬಂದ ಹೆಂಡತಿ ಮೇಲೆ ಹೆಚ್ಚಾಗಿದೆ ಕಲಿತ ಕಟ್ಟದೆ. ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಟವಳು ನೆಟ್ಟಿ ನಿಲ್ಲುವ ಇಂಥ ಕತ್ತೆಗೇನು ಗೊತ್ತು ಹೆತ್ತ ಕರುಳಿನ ಬೆಲೆ. ಅದೆಷ್ಟು ದಿನ ಬಾಳಿ ಬದುಕುತ್ತಾ, ಅದೆಷ್ಟು ದಿನ ಹೆಂಡತಿ ಸೆರಗಿನಲ್ಲಿ ಬಾಳಿ ಬದುಕುತ್ತಾನೋ ಬದುಕಲಿ ಹೋಗಲಿ ಬಿಡು. ಆದರೆ ಈ ಮನೆ ವಸ್ತುನು ಹೊರೆ ಹೊಮ್ಮಿ ದಾಟಿ ಹೋದರೆ ಮತ್ತೆ ನಿನಗೆ ಈ ಮನೆಯಲ್ಲಿ ಸ್ಥಾನವಿಲ್ಲ. ಇಂದಿನಿಂದ ನೀನು ನನ್ನ ಮಗನಲ್ಲ, ನಾನು ನಿನ್ನ ತಂದೆ ಅಲ್ಲ. ಹೊರಟ ಹೋಗ ಮೊದಲ ಇಲ್ಲಿಂದ. ವಾರವ್ವ ಮುದುವ, ಏನು ನೀನು ಒಬ್ಬಂದೇ ಇರೋದು ಮನೆ? ನಿನಗಿಂತಲೂ 10 ಪಟ್ಟು ಭವ್ಯವಾದ ಬಂಗಲೆಯನ್ನು ಕಟ್ಟಿಸಿಕೊಟ್ಟಿದ್ದಾನೆ ನನ್ನ ತಂದೆ. ಇನ್ನು ಏನ್ರಿ ಮುದುಕರು ಮಾತು ಕೇಳ್ತಾ ನಿಂತಿದ್ದೀರಾ? ನಡೀರಿ ಹೋಗೋಣ. ಹೋಗಲಿ ಬಿಡು, ಅವ ನಮ್ಮ ಹುಟ್ಟಿಲೆಂದು ಮರೆತೇ ಬಿಡೋಣ. ನಡೆ ಶಿವಣ್ಣ, ಹೋಗೋಣ. ನಡಿ ಅಪ್ಪಾಜಿ ಹೋಗೋಣ. ನಡಿ.